ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ CREFI. ನನ್ನ ಹೆಸರು ಪೂಜಾ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಅಕ್ವೇರಿಯಂ ಪ್ಯಾರಡೈಸ್ ಹತ್ರ ಇದ್ದೀನಿ. ಇದು ಎಲ್ಲಿದೆ ಅಂದರೆ ಫನ್ ವರ್ಲ್ಡ್ ಹತ್ರ. ಫನ್ ವರ್ಲ್ಡ್ ಆ್ಯಂಡ್ ಸ್ನೋ ವರ್ಲ್ಡ್ ಮಧ್ಯದಲ್ಲಿ ಅಕ್ವೇರಿಯಂ ಪ್ಯಾರಡೈಸ್ ಅಂತ ಇದೆ. ಇದ್ರ ಟಿಕೆಟ್ಸ್ ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇದೆ. ಆ್ಯಂಡ್ ಇದು ನೀವು ಆನ್ಲೈನಿಂದ ಕೂಡ ಬುಕ್ ಮಾಡ್ಕೊಂಡು ಬರ್ಬೋದು ಯೂಸಿಂಗ್ ಡಿಸ್ಟ್ರಿಕ್ಟ್ ಆ್ಯಪ್ ಆರ್ ಬುಕ್ ಮೈ ಶೋ, ಇಲ್ಲಾಂದರೆ ಆಫ್ಲೈನಲ್ಲಿ ಕೂಡ ಹೀಗೆ ಕೌಂಟರಲ್ಲಿ ತೊಗೋಬೋದು. ಸೊ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಈ ಥರ ಜಂಗಲ್ ಥೀಮ್ ಬೇಸ್ಡ್ ಇಂಟೀರಿಯರ್ ಡಿಸೈನ್ ಇತ್ತು ಆ್ಯಂಡ್ ಈ ಥರ ಕಾಣಿಸ್ತಾ ಇತ್ತು. ನೀವು ಆನ್ಲೈನಿಂದ ಟಿಕೆಟ್ಸ್ ತೊಗೊಂಡ್ರೆ ಆಫರ್ಸ್ ಇರುತ್ತೆ, ಸೊ ನಿಮಗೆ ಪ್ರೈಸ್ ಕಡಿಮೆ ಬೀಳುತ್ತೆ. ಆ್ಯಂಡ್ ಫಸ್ಟ್ ಎಂಟರ್ ಆಗ್ತಿದ್ದಂಗೆ ಈ ಥರ ಲೈಕ್ ಡಾರ್ಕಾಗಿ ಕಾಣಿಸ್ತಾ ಇತ್ತು. ಇಟ್ ವಾಸ್ ಟೋಟಲಿ ಜಂಗಲ್ ಫೀಲ್ಸ್. ಆ್ಯಂಡ್ ಫಸ್ಟ್ ನನಗೆ ಕಾಣಿಸಿದ್ದು ಇದು ಯಾವುದೋ ಒಂದು ಮೀನು. ಇದು ಹೆಸರು ಗೊತ್ತಿಲ್ಲ, ಏನಕ್ಕೆ ಅದರಲ್ಲಿ ನೇಮಿಂಗ್ ಬೋರ್ಡ್ ಏನೂ ಇರಲಿಲ್ಲ, ಬಟ್ ವಿಚಿತ್ರವಾಗಿತ್ತು. ಸೊ ಆಬ್ವಿಯಸ್ಲಿ ಬೇರೆ ಬೇರೆ ಥರ ಮೀನುಗಳಿರುತ್ತೆ, ಇಲ್ಲಿ ನೋಡೋಕ್ಕೆ ಸಿಗತ್ತೆ. ಓಕೆ, ಈ ಮೀನಿಂದ ನೇವಿಂಗ್ ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಪ್ರತಿ ಮೀನುಗಳಿಗೂ ಅದರದ್ದೇ ಆದ ಅಕ್ವೇರಿಯಂ ಟ್ಯಾಂಕ್ಸ್ ಇದೆ. ಆ್ಯಂಡ್ ಇದು ಬಂದು ಆಲಿಗೇಟರ್ ಗಾರ್ ಅಂತ. ಆ್ಯಂಡ್ ಇಟ್ ಈಸ್ ಫೋಟೋಜೆನಿಕ್. ವಿಡಿಯೋ ಮಾಡಬೇಕಾದ್ರೆ ಇಟ್ ವಾಸ್ ಲೈಕ್ ಪೋಸ್ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಅದ್ರ ಜೊತೆ ಇದೊಂದಿತ್ತು, ತುಂಬ ಲೇಸಿ ಫೆಲೋ ಇದು. ಈ ಮೀನು ಹೆಸರು ಬಂದು ಜೈಂಟ್ ಗೌರಾಮಿ ಅಂತ. ಇದು ಟೆಕ್ನಿಕಲ್ಲಿ ನನಗೇನು ನಾಲೆಡ್ಜ್ ಇಲ್ಲ, ಬಟ್ ಈ ಮೀನು ಒಂಥರ ತುಂಬ ಪೀಸ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಸಾಧು ಸೈಂಟ್ ವೈಬ್ಸ್ ಕೊಡ್ತಾ ಇತ್ತು. ಈ ಮೀನಿಗೆ ನೇಮಿಂಗ್ ಬೋರ್ಡ್ ಏನಿರಲಿಲ್ಲ, ಬಟ್ ಆಲಿಗೇಟರ್ ಗಾರ್ ಥರನೇ ಕಾಣಿಸ್ತಾ ಇದೆ. ಬಟ್ ಇದ್ರ ಸ್ಕೇಲ್ಸ್ ಎಲ್ಲ ಸ್ವಲ್ಪ ಲೆಪರ್ಡಿಶ್ ಆಗಿದೆ. ಸೊ ನೇಮಿಂಗ್ ಬೋರ್ಡ್ ಯಾವುದ್ಯಾವುದಕ್ಕೆ ಹಾಕಿದಾರೋ ಅದ್ರ ನೇಮ್ಸ್ ಎಲ್ಲ ನಾನು ಕೂಡ ಇಲ್ಲಿ ವಿಡಿಯೋದಲ್ಲಿ ಹಾಕಿದ್ದೀನಿ, ಕೆಲವೊಂದಕ್ಕೆ ಇರಲಿಲ್ಲ. ಇದು ಆಫ್ರಿಕನ್ ನೈಫ್ ಫಿಶ್. ಇದು ಮಲ್ಕೊಂಡಿದೆಯಾ ಇಲ್ಲ ಆ ಕಡೆ ಏನು ಮಾಡ್ತಿದೆ ಅಂತ ಗೊತ್ತಿಲ್ಲ, ಬಟ್ ಅದು ಆ್ಯಕ್ಟಿವೇ ಇರಲಿಲ್ಲ. ಅದು ದೀಸ್ ಫಿಶಸ್ ವಾಸ್ ಸೋ ಆ್ಯಕ್ಟಿವ್. ಲೈಕ್ ನೀವೇ ನೋಡ್ತಾ ಇರ್ಬೋದು ಎಷ್ಟು ಆ್ಯಕ್ಟಿವ್ ಆಗಿ, ಲೈಕ್ ದೇ ವರ್ ಪ್ಲೇಫುಲ್. ಈ ಮೀನುಗಳು ತುಂಬ ಸುಂದರವಾಗಿದೆ, ಬ್ಯೂಟಿಫುಲ್. ವಾವ್, ಕ್ಯಾಸಲ್ ಥೀಮ್ ಬೇಸ್ಡ್ ಅಕ್ವೇರಿಯಂ ಟ್ಯಾಂಕ್ಸ್ ಎಲ್ಲ ಮಾಡಿದ್ದಾರೆ. ಇಟ್ ಈಸ್ ಪ್ರೆಟಿ.
ವಾವ್, ದೇ ಆರ್ ಸೋ ಬ್ಯೂಟಿಫುಲ್. ಈ ಥರ ತುಂಬ ಕಲರ್ಫುಲ್ ಮೀನುಗಳು ನೋಡಿದಾಗ ಒಂಥರ ಎಕ್ಸೈಟ್ಮೆಂಟ್, ಖುಷಿ ಆಗುತ್ತೆ. ಇದು ರೆಡ್ ಟೇಲ್ ಕ್ಯಾಟ್ ಫಿಶ್. ಕೆಳಗಡೆ ಆ್ಯಕ್ಚುಲಿ ಅದು ರೆಡ್ ಟೇಲ್ ಕ್ಯಾಟ್ ಫಿಶು, ಇದು ಮೇಲ್ಗಡೆ ಇರೋದು ಆಲಿಗೇಟರ್ ಗ್ಯಾರಿದು. ಇದೊಂದನ್ನು ಇದ್ರ ಜೊತೆ ಸೇರಿಸ್ಬಿಟ್ಟಿದ್ದಾರೆ. ರೆಡ್ ಟೇಲ್ ಕ್ಯಾಟ್ ಫಿಶ್ ಫುಲ್ಲು ಕೆಳಗೆ ರೆಸ್ಟ್ ಮಾಡ್ತಾ ಇದೆ. ಈ ಫ್ಲ್ಯಾಕ್ಟೇಲ್ ಫಿಶ್ ಎಷ್ಟು ಕಾಮಿಡಿ ಆಗಿತ್ತು ಅಂದರೆ, ಇವಾಗ ನೀವೇನು ಪ್ಯಾಟರ್ನಲ್ಲಿ ನೋಡ್ತಾ ಇದ್ದೀರಾ ಅದು ಹೇಗೆ ಮೂವ್ ಆಗುತ್ತೆ ಅಂತ, ಅದೇ ಥರ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ, ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ. ಅದೇನು ಹುಡುಕ್ತಾ ಇದೆಯೋ ಗೊತ್ತಾಯಿಲ್ಲ, ಅದೇ ಥರ ಮೂವ್ ಆಗ್ತಾ ಇದೆ ಒಂದೇ ಥರ. ವಾವ್, ಆರ್ಟಿಸ್ಟಿಕಲಿ ಸಖತ್ತಾಗಿದೆ ಇದು, ಈ ಥೀಮ್. ಇದು ಫ್ಲೋರೆಸೆಂಟ್ ಥೀಮ್ ವಾಲ್ ಡಿಸೈನ್ ಸಖತ್ತಾಗಿದೆ. ಇದು ಮ್ಯಾಂಟಿಸ್ ಶ್ರಿಂಪ್ ಅಂತ. ಇದು ಇರೋದೇ ಹಿಂಗ ಇಲ್ಲ ಸತ್ತಿದೆಯಾ ಬದುಕಿದೆಯಾ ಒಂದು ಗೊತ್ತಾಗಿಲ್ಲ. ಇದು ಅದ್ರ ಪಕ್ಕದಲ್ಲಿರೋದು ಮಣ್ಣೊಳಗಡೆ ಫುಲ್ಲು ಮುಚ್ಚೋಗ್ಬಿಟ್ಟಿದೆ, ನೋ ಐಡಿಯಾ. ಇಂಡೋರ್ ವಾಟರ್ಫಾಲ್ ಥೀಮ್ ಇತ್ತು ಅಲ್ಲಿ. ಇಟ್ ವಾಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಅಸ್ಥೆಟಿಕ್ ಆ್ಯಂಡ್ ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿದೆ ಈ ಪ್ಲೇಸು. ಅಲ್ಲಿ ಒಂದು ಮಧ್ಯದಲ್ಲಿ ಒಂದು ವಾಟರ್ ಪಾಂಡ್ ಆ್ಯಂಡ್ ಮರ್ಮೇಡ್ ಸ್ಟ್ಯಾಚ್ಯೂ. ವಾವ್, ಫ್ಯಾಮಿಲಿ ಫ್ರೆಂಡ್ಲಿ, ಕಿಡ್ಸ್ ಫ್ರೆಂಡ್ಲಿ ಪ್ಲೇಸ್ ಇದು. ಐ ಥಿಂಕ್ ಇಟ್ ಈಸ್ ವರ್ತ್ ಇಟ್. ನನಗೇನು ತುಂಬ ಇಷ್ಟ ಆಗಿದ್ದು ಅಂದರೆ, ಒಂದೊಂದು ಅಕ್ವೇರಿಯಂ ಟ್ಯಾಂಕ್ಸಲ್ಲೂ ಅದರದ್ದೇ ಆದ ಯುನೀಕ್ ಆರ್ಟಿಸ್ಟಿಕ್ ಡಿಸೈನ್ಸ್ಗಳಿವೆ. ಈ ಟ್ಯಾಂಕಲ್ಲಿ ಶಾರ್ಕ್ ಬೇಸ್ಡ್ ಥೀಮ್ ಇತ್ತು. ಇದು ಎಷ್ಟು ನಿಜನೋ ಸುಳ್ಳೋ ನನಗೆ ಗೊತ್ತಿಲ್ಲ, ಬಟ್ ಈ ಅಕ್ವೇರಿಯಂ ಟ್ಯಾಂಕಲ್ಲಿ ಯೂಸ್ ಮಾಡಿರೋ ಪ್ಲ್ಯಾಂಟ್ಸ್ ಎಲ್ಲ ನಿಜ ಅಂತ ಹೇಳ್ತಾ ಇದ್ರು ಅಲ್ಲಿ ನಂತರನೇ ನೋಡ್ತಿರೋರು ಒಬ್ಬರು. ಬಟ್ ಇಫ್ ಇಟ್ ಈಸ್ ರಿಯಲ್, ಐ ಮೀನ್ ಇಟ್ ಈಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಫಿಶಸ್ ಡಿಸರ್ವ್ ಇಟ್. ಆ್ಯಸ್ ಅನ್ ಅಡಲ್ಟ್ ಮೈ ಸೆಲ್ಫ್ ನಾನು ಇಲ್ಲಿವರೆಗೂ ಒಂಚೂರು ಬೋರ್ ಆಗಿಲ್ಲ, ನನಗೆಲ್ಲೂ ಟೈಮ್ ವೇಸ್ಟ್ ಆಗ್ತಿದೆ ಅಂತ ಅನಿಸಿಲ್ಲ. ಬಟ್ ನೋಡ್ತಾ ನೋಡ್ತಾ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾಯಿತ್ತು, ಯಾವ್ಯಾವ ಥರ ಮೀನುಗಳು ಇನ್ನೂ ಇರ್ಬೋದು ಅಂತ.
ಇದು ಸ್ಟಿಂಗ್ ರೇ ಫಿಶ್. ನೀವು ಫೈಂಡಿಂಗ್ ನೀಮೋ ಮೂವಿ ನೋಡಿದರೆ ಲೈಕ್ ನಿಮಗೆ ಇದು ಗೊತ್ತಿರುತ್ತೆ. ಫೈಂಡಿಂಗ್ ನೀಮೋ ಮೂವಿಯಲ್ಲಿ ಈ ಥರ ಫಿಶ್ ಏನು ಮಾಡುತ್ತೆ ಅಂದರೆ, ಇದು ಸ್ಕೂಲ್ ಬಸ್ ಥರ ಬೇರೆ ಮೀನೆಲ್ಲ ಇದು ಕರ್ಕೊಂಡು ಹೋಗುತ್ತೆ ಸ್ಕೂಲಿಗೆ, ಆ ಥರ ಮೀನಿದು. ಸರ್ಪ್ರೈಸ್ ಗ್ರೂಟ್ ಫ್ಯಾನ್ಸ್ ಯಾರನ್ನ ಇದ್ದರೆ ಅವ್ರಿಗೆ ಎಷ್ಟು ಖುಷಿಯಾಗಿರುತ್ತೆ ಅಂದರೆ ನನಗೆ ಗೊತ್ತು. ಗಾರ್ಡಿಯನ್ಸ್ ಆಫ್ ಗ್ಯಾಲಕ್ಸಿ ಅನ್ನೋ ಮೂವಿ ಇದೆ, ಆ ಮೂವಿನಲ್ಲಿ ಗ್ರೂಟ್ ಅಂತ ಬರುತ್ತೆ ಕ್ಯಾರೆಕ್ಟರು. ಸೊ ದಿಸ್ ಈಸ್ ದ ಕ್ಯೂಟೆಸ್ಟ್ ಕ್ಯಾರೆಕ್ಟರ್. ಸೊ ಇದನ್ನು ನೋಡಿದಾಗ ಲೈಕ್ ಸರ್ಪ್ರೈಸಿಂಗ್ಲಿ ಕ್ಯೂಟೆಸ್ಟ್ ಅನಿಸ್ತಿದ್ದು. ಇದು 3 ಸ್ಪಾಟ್ ಡ್ಯಾಮ್ಸೆಲ್ ಫಿಶ್ ಅಂತ. ಏನಕ್ಕೆ ಈ ಹೆಸರು ಅಂದರೆ, ಈ ಮೀನಿಗೆ 3 ಚುಕ್ಕಿಗಳಿದೆ ಅದಕ್ಕೆ. ನಾನು ಹೋಗಿದ್ದು ವೀಕೆಂಡಲ್ಲಿ, ಸೊ ತುಂಬ ಕ್ರೌಡೆಡ್ ಆಗಿತ್ತು. ಆ್ಯಂಡ್ ಇಲ್ಲಿ ನಿಮಗೆ ಹೊಟ್ಟೆ ತುಂಬ ತಿನ್ನೋಷ್ಟು ಊಟ ಸಿಗಲ್ಲ ಈ ಕ್ಯಾಫಿಟೇರಿಯಾದಲ್ಲಿ. ಬರೀ ಸ್ನ್ಯಾಕ್ಸ್ ಟೈಪ್ ಫುಡ್ ಇತ್ತು, ಲೈಕ್ ಸಮೋಸ, ಟೀ ಆ ಥರ. ಸೊ ಚೆನ್ನಾಗಿ ಊಟ ಮಾಡ್ಕೊಂಡು ಬನ್ನಿ ಹೊರಗಡೆಯಿಂದ, ಆಮೇಲೆ ಈ ಪ್ಲೇಸ್ಗೆ ಬಂದು ವಿಸಿಟ್ ಮಾಡಿ. ಇದು ಫೈಂಡಿಂಗ್ ನೀಮೋ ಫಿಶ್. ಇದು ಫೈಂಡಿಂಗ್ ನೀಮೋ ಫಿಶ್. ಇದು ನಿಜವಾದ ಏನು ಸ್ಪೀಶೀಸ್ ನೇಮ್ ಅಂತ ಗೊತ್ತಿಲ್ಲ, ಬಟ್ ನಾನು ನೆನ್ಪಿಟ್ಕೊಂಡಿರೋದು ಫೈಂಡಿಂಗ್ ನೀಮೋ ಅಂತ.
ಓಕೆ, ಇವಾಗ ನಾವು ಜೆಲ್ಲಿ ಫಿಶ್ ರೂಮಲ್ಲಿದ್ದೀವಿ. ಇದು ಸುತ್ತ ಈ ಥರ ವಾಟರ್ ಟ್ಯಾಂಕ್ಸು, ಅದರೊಳಗಡೆ ಜೆಲ್ಲಿ ಫಿಶಸ್ ಮತ್ತು ಸುತ್ತ ಮಿರರ್ಸ್ ಕೂಡ ಇತ್ತು. ಸೊ ಕೆಳಗಿಂದ ನಾವು ನೋಡಿದಾಗ ರೂಫಿಂಗ್ಸಲ್ಲೂ ಕೂಡ ಈ ಥರ ಮೀನಿತ್ತು. ಓ ಯಾ, ಲೆಟ್ ಅಸ್ ಇಂಟ್ರೊಡ್ಯೂಸ್ ಮಿಸ್ ಪೂಜಾ ಆ್ಯಂಡ್ ಇವರೇ ಇಷ್ಟೊತ್ತು ವಿಡಿಯೋ ಎಲ್ಲ ಮಾಡ್ತಾ ಇದ್ದಿದ್ದು. ಈ ಚಿಕ್ಕ ಮಕ್ಕಳು ಎಷ್ಟು ಆರಾಮಾಗಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಮಜಾ ಮಾಡ್ತಾ ಇದ್ದಾರೆ ಅವರು. ಈ ಥರ ಜೊಮೆಟ್ರಿಕಲ್ 3D ಅಕ್ವೇರಿಯಂ ಟ್ಯಾಂಕ್ಸ್ ಇತ್ತು. ಅದರಲ್ಲಿ ಪ್ರಾನ್ ಮತ್ತು ಇದೊಂದು ಫ್ಲವರ್ ಹಾರ್ನ್ ಸಿಕ್ಲಿಡ್ ಅಂತ ವಿಚಿತ್ರವಾಗಿರೋ ಮೀನಿತ್ತು. ಒಂದು ಕ್ರ್ಯಾಬ್ ಕೂಡ ಇತ್ತು, ಅದು ಸೈಡಲ್ಲಿ ಅಂಟ್ಕೊಂಡು ಬಿಟ್ಟಿದೆ. ಅದು ಈ ಪ್ಲೇಸ್ ಫುಲ್ಲು ಅವತಾರ್ ಥೀಮ್ ಬೇಸ್ಡ್ ಡಿಸೈನ್ ಮಾಡಿದ್ದಾರೆ. ಇದು ಸುಮ್ಮನೆ ಫ್ಯಾನ್ಸಿ ಪ್ಲೇಸ್ ಅಂತ ಅಂದ್ಕೊಂಡಿದ್ದೆ, ಬಟ್ ಟು ಮೈ ಸರ್ಪ್ರೈಸ್ ಯುನೀಕ್ ಆಗಿರೋ ಮೀನಿತ್ತು ಅಲ್ಲಿ. ಎಸ್, ದಟ್ ಈಸ್ ಶಾರ್ಕ್. ಈ ಪ್ಲೇಸ್ ಫೇಮಸ್ ಆಗಿರೋದೆ ಇಂಡಿಯಾಸ್ ಲಾಂಗೆಸ್ಟ್ ವಾಟರ್ ಟನಲ್ ಅಂತ. ಸೊ ಇವಾಗ ನಾನು ಲಾಸ್ಟ್ ಸ್ಟೇಜ್, ದಟ್ ಈಸ್ ಇಂಡಿಯಾಸ್ ಲಾಂಗೆಸ್ಟ್ ವಾಟರ್ ಟನಲ್ ಅಲ್ಲಿ ಇದ್ದೀನಿ. ಇಲ್ಲೂ ಕೂಡ ಒಂದು ಶಾರ್ಕ್ ಇತ್ತು.
ನನ್ನ ಲೈಫಲ್ಲಿ ಈ ರೇಂಜಿಗೆ ಯಾರ ಹಿಂದನೂ ಓಡಿರಲಿಲ್ಲ, ಬಟ್ ಈ ಶಾರ್ಕ್ ಹಿಂದೆ ಮಾತ್ರ ಹೇಗೆ ಓಡಾಡಿದ್ದೀನಿ ಅಂದರೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಎಷ್ಟು ಓಡಾಡಿಸಿದೆ ಅಂದರೆ ಈ ಡಬ್ಬ ಶಾರ್ಕು ನೆನೆಸ್ಕೊಂಡ್ರೆ ನಗು ಬರುತ್ತೆ. ಸೊ ಶಾರ್ಕ್ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಹೇಗಿದ್ರು ಬರಲೇಬೇಕು ಅಂದ್ಬಿಟ್ಟು ನಾನು ಅಲ್ಲೇ ಕಾಯ್ತಾ ಇದ್ದೆ ಮೂವ್ ಆಗುತ್ತೆ ಅಂತ. ಬಟ್ ಅದು ನನ್ನ ತಲೆ ಮೇಲೇ ಹೋಯಿತು, ನಾನು ಅಬ್ಸರ್ವ್ ಮಾಡಿಲ್ಲ. ಈ ಮೀನು ಡೋರಾ ಅಂತ ನಾನು ಹೆಸರಿಟ್ಟಿರೋದು. ಫೈಂಡಿಂಗ್ ನಿಮೋದಲ್ಲಿ ಡೋರಾ ಅಂತ ಬರುತ್ತೆ ಮೀನು. ಸೇಮ್ ಅದೇ ಥರ ಅಲ್ಲ, ಅದೇ ಮೀನು, ಬಟ್ ಇದು ಡೋರಾ ಅಂತ ನಾನು ಕರೆಯೋದು. ನೆಕ್ಸ್ಟ್ ಬರೋ ವೀಡಿಯೋ ಕ್ಲಿಪ್ಸಲ್ಲೆಲ್ಲ ನಾನು ಶಾರ್ಕಿಂದ ಓಡಾಡಿರೋದನ್ನು ತೋರಿಸ್ತಾ ಇದ್ದೀನಿ. ನನಗೆ ನಗು ಬರುತ್ತೆ ಇದು ನೋಡಿದ್ರೆ. ಶಾರ್ಕ್ಗೋಸ್ಕರ ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ ಯಾವಾಗ ಬರುತ್ತೆ ಅಂತ. ಸೊ ಹಾಗೆ ಸುತ್ತಮುತ್ತ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೆ ಅದು ಬರೋವರೆಗೂ. ಅದು ಬಂದಿದ ತಕ್ಷಣ ವೀಡಿಯೋ ಮಾಡ್ಕೊಳ್ಳೋಣ ಅಂತ. ಸೊ ಬಂತು ಫೈನಲಿ. ಸೆಲ್ಫಿ ಮೋಡಲ್ಲಿ ನನಗೆ ಪರ್ಫೆಕ್ಟ್ ಶಾಟ್ ಸಿಕ್ಕಿಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಥರ. ಇನ್ನೊಂದು ಸಲ ಟ್ರೈ ಮಾಡ್ತೀನಿ. ಶಾರ್ಟ್ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು, ಸಡನ್ನಾಗಿ ಹಾಗೆ ಮಾಯ ಆಗ್ಬಿಡ್ತು, ಎಲ್ಲೋಯ್ತು ಅಂತಲೇ ಗೊತ್ತಾಗಿಲ್ಲ. ಹಂಗೂ ಹುಡುಕ್ತೆ, ಆಮೇಲೆ ಮತ್ತೆ ಹಿಂದೆ ಹೋದರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಐ ವಾಸ್ ಹ್ಯಾಪಿ ವಿತ್ ಇಟ್. ವಾಟ್ ಎವರ್ ಐ ಗಾಟ್, ಐ ವಾಸ್ ಹ್ಯಾಪಿ. ಆ್ಯಂಡ್ ಯಾ, ಸೊ ದಿಸ್ ವಾಸ್ ಮೈ ಅಕ್ವೇರಿಯಂ ಪ್ಯಾರಡೈಸ್ ವ್ಲಾಗ್. ಸೊ ಎಕ್ಸಿಟ್ ಆದಾಗ ಈ ಥರ ಈಜಿಪ್ಟ್ ಥೀಮ್ ಬೇಸ್ಡ್ ಡಿಸೈನ್ ಮಾಡಿದರು. ಇಲ್ಲಿ ಸೆಲ್ಫೀಸ್ ಆ್ಯಂಡ್ ಫೋಟೋಸ್ ತೊಗೊಳ್ಬೋದು. Signing off, see you in my next vlog and thanks for watching.